ಈ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನಾನು ಯಾಕಿಷ್ಟು ಚುಚ್ಚು ಮಾತಾಡ್ತಾ ಇದ್ದೇನೆ, ಸತ್ಯ ಬೇಕು ಅಂದರೆ ನೀವೇ ಸತ್ಯವಂತರಾಗಬೇಕು, ಅಂದರೆ ನೀವೇ ಜ್ಞಾನವಂತರಾಗಬೇಕು. ಯಾರ ಹತ್ರ ಕೇಳಬೇಡಿ, ಕೈ ಕಟ್ಕೊಂಡು ಕೇಳಕ್ಕೆ ಹೋಗಬೇಡಿ. ಕೇಳೋದಿದ್ದರೆ ಏನು ಕೇಳಬೇಕು ಅಂತ ಹೇಳಿದ್ದೀನಿ ನಾನು ಹುಟ್ಟುವುದಕ್ಕೆ ಕಾರಣ ಏನು, ಹುಟ್ಟಿದ ಮೇಲೆ ನಾನು ಏನು ಮಾಡಬೇಕು ಅಂತ ಹೇಳೋರು ಯಾರು ಹೇಳ್ತಾ ಅವ್ರ ಹತ್ರ ಹೋಗಿ. ಶಾಸ್ತ್ರ, ಕುಂಡಲಿ, ಪಂಚಾಂಗ ಶಾಸ್ತ್ರ ಕೇಳಿ ಮದುವೆ ಮನೆ ಯಾವುದು ಮಾಡೋಕ್ಕೆ ಹೋಗಬೇಡಿ. ಯಾವುದು ಸತ್ಯ ಇಲ್ಲ, ಎಲ್ಲೂ ಸತ್ಯ ಇಲ್ಲ. ಅದಕ್ಕೆ ನೀವೇ ಜ್ಞಾನವಂತರಾಗಿ ಅಂತ ನಾವು ಪಾಠ ಒಪ್ಪಿಸ್ತಾ ಇದ್ದೀವಿ. ಸ್ವಲ್ಪ ತಿಳ್ಕೊಳ್ಳಿ ಅಂತ. ಈ ತಿಳ್ಕೊಳ್ಳಿ ಅಂತ ಹೇಳಿಸ್ಬೇಕಾದ್ರೆ ನಾವು ಸ್ವಲ್ಪ ಚುಚ್ತೀವಿ, ಯಾಕೆ ನೀವು ಎಚ್ಚರಿಕೆಯಲ್ಲಿ ಇರಲಿ ಅಂತ. ಮಲ್ಕೊಂಡಿರ್ತೀರಾ, ಯೋಚನೆ ಮಾಡ್ತಿರ್ತೀರಾ ಅಂತ. ಇದಿಷ್ಟು ಇವತ್ತು ಕಾರ್ಯಕ್ರಮದಲ್ಲಿ ಪಾಪ ಮೊದಲನೇ ಕರೆನೇ ಸಿಕ್ಕಿದಾಗ ನನಗೆ ಇನ್ನೂ ಸಾಯಂಕಾಲ 7 ಗಂಟೆ ಆದರೂ ಇದು ಮೈಂಡು ಕಂಟ್ರೋಲ್ ಬರಲ್ಲ ನನಗೆ. ಯಾಕೆಂದರೆ ಎಂಥ ಸರಳವಾಗಿ ಕೇಳ್ಬಿಟ್ರೆ ಅಮ್ಮ, ಆದರೆ ಎಷ್ಟು ತೂಕ ಇದೆ ಇದು ಅಲ್ವೇನಪ್ಪ? ಎಷ್ಟು ತೂಕ ಇದೆ ಇದು. ಇಷ್ಟು ಸಲೀಸಾಗಿ ಯುಗಾದಿಯಿಂದ ಈಚ್ಕೊಂಡು ಯುಗಾದಿಯಿಂದ ಆಚ್ಕೊಂಡು ಒಂದು ಯುಗಾದಿ ಹಬ್ಬ ಪ್ರತಿದಿನ ಮಾಡ್ಬೋದ್ರಿ. ಒಬ್ಬಟ್ಟು ಯುಗಾದಿ ಹಬ್ಬಕ್ಕೆ ಆಗೋದು, ದಿನ ಒಬ್ಬಟ್ಟು ಮಾಡಿದ್ರು ಆಗತ್ತೆ. ಅದೆಲ್ಲ ಮುಖ್ಯ. ಸಂವತ್ಸರಗಳು, ಪಕ್ಷಗಳು, ತಿಂಗಳುಗಳು, ತಿಥಿ, ವಾರ, ನಕ್ಷತ್ರ ಇದೆಲ್ಲ ಸೂರ್ಯನ ಮುಂದೆ, ಭೂಮಿ ಮುಂದೆ ಝೀರೋ. ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಹೇಳುವಂಥ ಶಾಸ್ತ್ರಗಳೇನಿದ್ರೂ ಭೂಮಿ ಆಕಾಶಕ್ಕೆ ಹೊಂದುವಂತಹ ಶಾಸ್ತ್ರ ಹೇಳೋ ತಾಕತ್ತಿದ್ದರೆ ಹೇಳಬೇಕು. ಅದೆಲ್ಲೋ ಬರೆದಿಟ್ಟವ್ರೆ, ನಾನು ಓದಿದ್ದೀನಿ, ನಾನು ಪಾಠಶಾಲೆಗೆ ಹೋಗಿದ್ದೆ, ಈ ಕತೆ ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ. ಆಕಾಶ ಭೂಮಿ ತಂದೆ ತಾಯಿ ಇದೇ ಸತ್ಯ. ಇದು ಯಾರೂ ಮಾಡಿಟ್ಟಿದ್ದಲ್ಲ ಅಲ್ಲಮ್ಮ? ಆಕಾಶ ಭೂಮಿ ಯಾರೋ ಮಾಡಿಟ್ಟಿದ್ದಲ್ಲ. ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ದರೆ, ಇದರಲ್ಲಿ ಸತ್ಯ ತೋರಿಸ್ತೀನ ತಾಕತ್ತು ನಿಮಗಿದ್ರೆ ಹೇಳಿ. ಪ್ರಕೃತಿಯನ್ನು ಅನುಸರಿಸಿ ಬದುಕೋದಿದ್ದರೆ ಹೇಳಿ. ಪ್ರಕೃತಿ, ಸೂರ್ಯ, ಚಂದ್ರ, ಮನೆ ಬಿಟ್ಟು ನೀವು ಬೇರೆ ವಿಚಾರ ಹೇಳಿದ್ರೆ ಎಲ್ಲ ನೀವು ಹೇಳುತ್ತಿರುವುದು, ಹೇಳಿರುವುದು ಎಲ್ಲವೂ ಸುಳ್ಳೆ. ಅದಕ್ಕೆ ನೀವು ನೆಮ್ಮದಿಯಾಗಿರೋಕ್ಕಾಗಲ್ಲ, ಕರೆಕ್ಟಾಗಿ ನಿದ್ದೆ ಬರಲ್ಲ. ಯಾಕೆ ಅಂದರೆ ನಾವು ಈ ರೀತಿ ಬ್ರಾಸ್ಲೈಟ್ ಹಾಕ್ಕೊಂಡ್ರವ್ರಿಗೆ ಒಂದು ಶಾಸ್ತ್ರ, ಕರಿಮಣಿ ಹಾಕ್ಕೊಂಡ್ರವ್ರಿಗೆ ಒಂದು ಶಾಸ್ತ್ರ, ಕಾರಲ್ಲಿ ಬರೋರಿಗೆ ಒಂದು ಶಾಸ್ತ್ರ, ಏನು ನಡ್ಕೊಂಬರೋರಿಗೆ ಒಂದು ಶಾಸ್ತ್ರ. ಬಿಟ್ಬಿಡಿ, ಇದನ್ನೆಲ್ಲ ಹೇಳಬಾರ್ದು. ನಾವಿರೋದು ಇಷ್ಟು, ನಾವು ತೊಗೊಳ್ಳೋ ಫೀಸ್ ಇಷ್ಟು, ನೀನು ಯಾವುದಲ್ಲಾರು ಬಾ, ಫ್ಲೈಟಲ್ಲಿ ಬಾ, ಫೀಸ್ ಇಷ್ಟೇ ಅಂತ ನಿಖರವಾಗಿ ಕೇಳಿ, ನಿಖರವಾಗಿ ಹೇಳಿ. ಸತ್ಯ ಚೆನ್ನಾಗಿರುತ್ತೆ, ನಿಮಗೂ ನೆಮ್ಮದಿ, ನಮಗೂ ನೆಮ್ಮದಿ, ಪ್ರಪಂಚಕ್ಕೂ ನೆಮ್ಮದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಂಡ್ ಮಾಡೋಣ ವಿಷಯ. ಯಾಕೆ ನಾನು ಇದನ್ನು ವಿಚಾರವನ್ನು ನನ್ನ ಒಂದು ವೈಯಕ್ತಿಕವಾದ ಅನುಭವದಲ್ಲಿ ನಾನು ಹೇಳ್ತಾ ಇಲ್ಲ. ವೈಯಕ್ತಿಕ ಅನುಭವ, ಕಲ್ತಿರ್ತಕ್ಕಂಥದ್ದು ಎಲ್ಲವೂ ಯಾವುದೋ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು, ಯಾರೋ ಬರೆದಿಟ್ಟಿರ್ತಕ್ಕಂಥದ್ದು, ಇವೆಲ್ಲವೂ ಈ ಒಂದು ಕಲಿಯುಗಕ್ಕೆ ವರ್ಕ್ ಆಗಲ್ಲ. ನೀವು ಇಲ್ಲಿವರೆಗೂ ಏನೆಲ್ಲ ಹೇಳ್ಕೊಂಡು ಬಂದಿದ್ದೀರ, ಎಷ್ಟು ಕೋಟಿ ವರ್ಷಗಳು ಕಳೆದಿದೆ, ಯಾವುದು ಸತ್ಯ ಆಗಿಲ್ಲ, ಇದಕ್ಕೆ ಯಾವುದು ಅರ್ಥ ಸಿಕ್ಕಿಲ್ಲ, ಯಾವುದೇ ಪುರಾವೆಗಳಿಲ್ಲ. ಸುಮ್ಮನೆ ಪ್ರಪಂಚನ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಈ ಸತ್ಯವನ್ನು ನಾವು ಬಿಡಬೇಕು. ಈ ಭೂಮಿ ಅನ್ನವನ್ನು ತಿಂತಾ ಇದ್ದೀವಿ ನಾವು, ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ, ಈ ಭೂಮಿಗೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಹೊರತು ಬೇರೆ ಇನ್ಯಾವುದೂ ಇಲ್ಲ. ಪ್ರತಿಯೊಬ್ಬರು ಸ್ವಲ್ಪ ಆದಷ್ಟು ಅನುಸರಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.